ನಾನು ಅಂತಿದ್ದೆ ನಂಗೆ ಡೆಬಿಟ್ ಕಾರ್ಡೇ ಸಾಕು, ನಂಗೆ ಕ್ರೆಡಿಟ್ ಕಾರ್ಡ್ ಸವಾಸನ ಬೇಡ. ಸಮಯ 8:47. ಕಸ್ಟಮರ್ ಲೊಕೇಶನ್ಲಿದ್ದೀನಿ. ಆಗಲೇ OTP ತೊಗೊಂಡಿದ್ದೀನಿ. ಡೆಲಿವರಿ ಸ್ಟಾರ್ಟ್ ಮಾಡ್ತಿದ್ದೀನಿ. OTP ತೊಗೊಂಡಾಗಲೇ ಡೆಲಿವರಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಪಾರ್ಸಲ್ ಡೆಲಿವರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆ. ಇವತ್ತು 46ನೇ ದಿನ ಚಾಲೆಂಜು. ಡೆಲಿವರಿ ಸ್ಟಾರ್ಟ್ ಆಗಿದೆ. ಟೋಟಲ್ಲು 78 ಪಾರ್ಸಲ್ ಇದೆ. ಬನ್ನಿ ಡೆಲಿವರಿ ಮಾಡೋಣ. 10 ಪಾರ್ಸಲ್ಲು ಲೇಔಟ್ ಪಾರ್ಸಲ್ ಬಂದಿದೆ. ಅಮನ್, ಥ್ಯಾಂಕ್ ಯು. ಇನ್ನೂ ಎದ್ದೇ ಇಲ್ಲ ಗುರು ಜನ. ನಾವು ನೋಡಿ ಆಗಲೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ಜನ ಎದ್ದೇ ಇಲ್ಲ. ಚೆನ್ನಾಗಿದೆ ಲೇಔಟು. ಪಾರ್ಸಲ್ ಇಷ್ಟೇ ಇರೋದು. ಯಾವಾಗಲೂ 90 ಮೇಲೆ ತೊಗೊಂಡು ಹೋಗ್ತಿದ್ದೆ ಪಾರ್ಸಲ್ಲು. ಇವತ್ತು ಬರೀ 78 ತೊಗೊಂಡು ಹೋಗ್ತಾ ಇದ್ದೀನಿ. ಒಂಥರ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಯಾರು ಬಂದರೆ ಹುಡುಗರು ಅವ್ರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಡೆಲಿವರಿ ಮಾಡಬೇಕಷ್ಟೆ. ಈ ಲೇಔಟಲ್ಲಿ ಪಾರ್ಸಲ್ ಬಂದರೆ ಚೆನ್ನಾಗೇ ಬರುತ್ತೆ. ಆದರೆ ಒಂದೇ ಒಂದು ಪ್ರಾಬ್ಲಮ್ಮು. ಏನು ಪ್ರಾಬ್ಲಮ್ ಅಂತಂದರೆ ಈ ಲೇಔಟಲ್ಲಿ 3 ಫ್ಲೋರು 4 ಫ್ಲೋರ್ ಎಲ್ಲ ಮನೆಗಳಿದೆ. ಆದರೆ ಎಲ್ಲ ಆರ್ಡ್ರ್ ಮಾಡೋರು 2nd ಫ್ಲೋರು 3rd ಫ್ಲೋರು ಅವ್ರು ಮಾತ್ರ. ಗ್ರೌಂಡ್ ಫ್ಲೋರು 1st ಫ್ಲೋರ್ ಯಾರು ಆರ್ಡರ್ ಮಾಡಲ್ಲ. 10 ತಿಳಿಬೇಕು. ಆದರೆ ಇದು ಏರಿಯಾ ಫಿಕ್ಸು. ಈ ಎಲ್ಲ ಪಕ್ಕದಲ್ಲೇ ಇರುತ್ತೆ ಮನೆ. 282, 822, 822 ನೋಡಿ ಲೇಔಟ್ ಎಷ್ಟು ಚೆನ್ನಾಗಿದೆ. ಎಲ್ಲಿ ಅಂತ ಹುಡುಕಿ ಇಲ್ಲೈತೆ ತುದಿ ಮೂಲೆಯಲ್ಲಿ. ಎಂಥ ಕಸ್ಟಮರ್ ಅಂದರೆ ಇದನ್ನು ಆರ್ಡ್ರ್ ಮಾಡಿದ್ದಾರೆ. ಇದ್ರದ್ದು ಪ್ರಾಡಕ್ಟ್ ಅಮೌಂಟ್ ಬಂದ್ಬಿಟ್ಟು 260 ಸಮಥಿಂಗ್. ಇದನ್ನು ನಾನು ಪೇಮೆಂಟ್ ಲಿಂಕ್ ಬರುತ್ತೆ, ಪೇಮೆಂಟ್ ಲಿಂಕಲ್ಲಿ ಪೇ ಮಾಡಿ ಸರ್, ಇಲ್ಲೇ PG ಇಟ್ಟು ಹೋಗ್ತೀನಿ ಅಂತಂದರೆ ಇದು ಪೇಮೆಂಟ್ ಲಿಂಕಲ್ಲಿ ವರ್ಕ್ ಆಗೋಲ್ಲ, ನಾನು ಡೆಬಿಟ್ ಕಾರ್ಡಲ್ಲಿ ಪೇಮೆಂಟ್ ಮಾಡಲ್ಲ, ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡ್ತೀನಿ ಅಂತವ್ರೆ. 256 ರೂಪಾಯಿನೂ ಕೂಡ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಬೆನಿಫಿಟ್ ತೊಗೊಳ್ತಾರೆ. ನೋಡಿ ಕ್ರೆಡಿಟ್ ಕಾರ್ಡಿಂದ ಎಷ್ಟೆಷ್ಟು ಬೆನಿಫಿಟ್ ಇದೆ. This one important. If you give cash or OTP, this one scan it deliver. Okay. Otherwise not deliver. Sometimes you get message in WhatsApp na check and collect. That code only. ಪೇಮೆಂಟ್ ಆಯಿತಾ? ಇನ್ನು ಎಷ್ಟು ಪೆಂಡಿಂಗ್ ಇದೆ? ಇನ್ನು 57 ಪೆಂಡಿಂಗ್ ಇದೆ. ಎರಡು ಚೀಲ ಮುಗೀತು. 2 ಚೀಲದಲ್ಲಿ 20 ಪಾರ್ಸಲ್ ತಂದಿದೆ. 40 ಪಾರ್ಸಲ್ ಆಯಿತು. ಇನ್ನು 38 ಇದೆ. 38 ಪಾರ್ಸಲ್ ಡೆಲಿವರಿ ಮಾಡ್ಕೊಂಡ್ರೆ ಮುಗಿಯುತ್ತೆ. ಹೋಗೋಣ. ಏನು ನೆನ್ನೆ ಎಲ್ಲ ಮೆಟ್ಲು ಹತ್ತಿ ಇಳ್ದಿರೋಕ್ಕೆ, ನೆನ್ನೆ ಮೆಟ್ಲು ಹತ್ತಿ ಪಾರ್ಸಲ್ ಡೆಲಿವರಿ ಮಾಡಿರೋಕ್ಕೆ ಇವತ್ತೇನೋ ಕಾಲು ನೋಯ್ತಾ ಇದೆ. ಸ್ವಲ್ಪ ಫಾಸ್ಟಾಗಿ ಮಾಡೋಕ್ಕಾಗಲ್ಲ. ಏನು ಹೇಳಿ, ನಡೆದು ಕಾಲ ಬಂದಿದೆ. ನಿನ್ನೆ ಮೆಟ್ಲು ಹತ್ತಿ ಕಾಲು ನೋವು ಬಂದಿದೆ. ಇನ್ನು 2 ಪಾರ್ಸಲ್ ಇದೆ. 2 ಪಾರ್ಸಲ್ನ ಡೆಲಿವರಿ ಕೊಡೋದಷ್ಟೆ. ಇವ್ರದ್ದು ಒಂದಿದೆ, ಇಲ್ಲಿಟ್ಟೆ ಎತ್ಕೊಳ್ತಾರೆ.
ಇವ್ರದ್ದೊಂದಿದೆ ಲಾಸ್ಟ್ ಪಾರ್ಸಲ್ಲು. ನಿಮ್ಗೆ ಏನೂ ಕಾಣ್ತಾನೆ ಇಲ್ಲ ಇದು. ಇವಾಗೇನು ಬೆಳಗ್ಗೆ ಅಂದ್ಕೊಂಡ್ಬಿಟ್ಟಿದ್ದೀರಾ? ಬೆಳಗ್ಗೆ ಎಲ್ಲ 11:50. ಇವತ್ತು ನೆನ್ನೆ ಮೊನ್ನೆಗಿಂತಲೇ ಬೇಗ ಮುಗಿಸಿದ್ದೀನಿ ಪಾರ್ಸಲ್ಲು. ನೆನ್ನೆಗಿಂತ ಇವತ್ತೇ ಜಾಸ್ತಿ ಇರೋದು. ನೆನ್ನೆ 12 ಗಂಟೆಗೆ 10 ನಿಮಿಷ ಇರೋಂಗೆ ಮುಗಿಸಿದ್ದೆ. ಇವತ್ತು ಅರ್ಧ ಗಂಟೆ ಬೇಗನೆ ಆಗಿದೆ. ನೆನ್ನೆ ಟೆನ್ಷನ್ ತೊಗೊಳ್ತಿದ್ದೆ, ಅದು ಬೇಗ ಮಾಡಬೇಕು ಅಂತ. ಇವತ್ತು ಕಾಲು ನೋವು ಈಗಿರೋದ್ರಿಂದ ನಾನು ಜಾಸ್ತಿ ಅಂದರೆ ಟೆನ್ಷನ್ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಆಗ ಟೈಮ್ಗೆ ಆಗಲಿ ಮಾಡೋಣ ಅಂದ್ಕೊಂಡು ಇವತ್ತು ಡೆಲಿವರಿ ಮಾಡಿದೆ. ಅರ್ಧ ಗಂಟೆ ಬೇಗನೆ ಮುಗ್ದಿದೆ. ದೊಡ್ಡವ್ರು ಹೇಳ್ತಾರಲ್ಲ, ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಅದು ಹಾಗೆ ಆಗುತ್ತೆ, ಕೆಟ್ಟದಾಗಲಿ ಒಳ್ಳೇದಾಗಲಿ ಅಂತ. ಅದಕ್ಕೆ ನಾವು ಆ ಫ್ಲೋಲೇ ಹೋಗ್ತಾ ಇರಬೇಕು, ನಮ್ಮ ಪ್ರಯತ್ನ ಮಾತ್ರ ಬಿಡಬಾರ್ದು. ಮುಗೀತು. ಇನ್ನು ಬೇರೆ ಲೋಡ್ ಇದೆ, ಅದು ತೊಗೊಂಡು ಬಂದು ಮಾಡಬೇಕು. ಅದೊಂದು ಇರ್ಬೋದು 45ರಿಂದ 50 ಇದೆ. ಅದನ್ನು ಮುಗಿಸ್ಬಿಟ್ಟು ಬೇಗ ಹೋಗೋಣ ಮನೆಗೆ. 10 ಮೆಟ್ಲು ನಿನ್ಗೋಸ್ಕರ ಕಾಯ್ಕೊಂಡೈತೆ. ಇವಾಗ ಸೆಕೆಂಡ್ ಲೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಟ್ಟು 49 ಇದೆ. 49ರಲ್ಲಿ 15 ಪಾರ್ಸಲ್ ಎಲ್ಲ ಸಿಂಗಲ್ಲು, ಒಂದೊಂದು ಅಪಾರ್ಟ್ಮೆಂಟ್. ಅದಕ್ಕೊಂದು ಒಂದಷ್ಟು ಟೈಮ್ ತಗೊಳತ್ತೆ. ಮಿಕ್ಕಿದ್ದೇನು ತೊಂದರೆ ಇಲ್ಲ, ಮಾಡೋದೆ. 502 ಬೆಲ್ಲು ಎಲ್ಲ. ಹಾಂ, ಪೇ ಆಗಿದೆ. ತನುಶ್ರೀ ರೆಡ್ಡಿ ಅಂತ ಇದೆ ಸರ್. ಅಪಾರ್ಟ್ಮೆಂಟ್ ಬಂದರೂ ಮೆಟ್ಲತ್ತ ತಪ್ಪಲ್ಲ, ಅದ್ರ ಜೊತೆ ಲಿಫ್ಟ್ಗೆ ಕಾಯೋದು ತಪ್ಪಲ್ಲ. ಕೆಲಸ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಯಿತು. 4 ಪಾರ್ಸಲ್ ಅಷ್ಟೇ ಡೆಲಿವರಿ ಮಾಡಿರೋದು. ಏನು ಮಾಡೋಣ, ಈ ರೋಡಲ್ಲೇ 6 ಪಾರ್ಸಲ್ ಇತ್ತು. 6 ಪಾರ್ಸಲ್ಲಿ 4 ಡೆಲಿವರಿ ಮಾಡಿದ್ದೀನಿ, 2 ಇದೆ. ಇಲ್ಲ ನಿಲ್ಸು, ಡೆಲಿವರಿ ಕೊಟ್ಟು ಬಾ. ಇಷ್ಟೇ. 100 ಮೀಟ್ರಿಗೂ 50 ಮೀಟ್ರಿಗೂ ಗಾಡಿ ನಿಲ್ಲಿಸಿ ಡೆಲಿವರಿ ಮಾಡಬೇಕು. ಅಲ್ಲಿ ಬಂದೆ, ಅಲ್ಲಿಂದ ಇಲ್ಲಿ. ಈ ಲೊಕೇಶನಲ್ಲಿ 3 ಪಾರ್ಸಲ್ ಇದೆ. 10 ನಿಮಿಷದಿಂದ ವೇಟ್ ಮಾಡ್ತಾ ಇದ್ದೀನಿ. ಹಲೋ, ಅಮೆಝಾನ್ ಡೆಲಿವರಿ ಸರ್? ಹಾಂ ಸರ್. ಹಾಂ, ಓಕೆ. ವೇಟಿಂಗ್. ಇದು ಅಪ್ಪ, ಇವತ್ತು 15 ಪಾರ್ಸಲ್ಲು ಲೋಕಲ್ ಬಂದ್ಬಿಟ್ಟು ತಲೆನೋವು. ಒಬ್ಬರು ಫೋನ್ ತೆಗಿಲಿಲ್ಲ, ಒಬ್ಬರು ಫೋನ್ ಬರ್ತೀನಿ ಅಂತ ಅಂದರು, ಇನ್ನೊಬ್ಬರು ಬರ್ತೀನಿ ಅಂತ ಅಂದರು. ಇದೇ ಲೊಕೇಶನ್ 3 ಪಾಯಿಂಟ್. ಏನು ಬರ್ತಾರಾ ಇಲ್ಲ. ಬೇಗ ಮೇಡಮ್, ಟೈಮ್ ಆಯಿತು. ಟೈಮ್ ಎಷ್ಟು? 12 ಗಂಟೆಗೆ ಸ್ಟಾರ್ಟ್ ಮಾಡಿದವನು, 12:45 ಆಯಿತು. ಆ ಚುಕೆ ಹೇ ದೇ ದೂಂಗಾ. ಎಂಟ್ರಿ ಮಾಡಿಸಿ ಅಪಾರ್ಟ್ಮೆಂಟ್ ಒಳಗೆ ಬಂದಿದ್ದೀನಿ. ಓಕೆನಾ? 2 ಪಾರ್ಸಲ್ಲು, ಒಂದು ಎ ಬ್ಲಾಕು, ಇನ್ನೊಂದು ಬಿ ಬ್ಲಾಕು. ಬಂದು 5 ನಿಮಿಷ ಆಯಿತು. ಇನ್ನು ಪಾರ್ಸಲ್ ನಾನು ಮತ್ತೆ ವಾಪಸ್ ತೊಗೊಂಡು ಹೋಗ್ತಿದ್ದೀನಿ. ಯಾಕೆ ಅಂದರೆ ಇಬ್ಬರು ಇಲ್ಲ. ಅಲ್ಲಿ ಗೇಟಲ್ಲಿ ಮಾತ್ರ ಅಪ್ರೂವಲ್ ಮಾಡಿದ್ದಾರೆ, ಮನೇಲಿ ಇದ್ದೀನಿ ಅಂತ. ಇಲ್ಲಿ ಬಂದು ನಾವು ಅವ್ರ ಮನೆ ಹತ್ರ ಇಲ್ಲಿ ಬಂದು ಅವ್ರ ಮನೆ ಹತ್ರ ವೆಯ್ಟ್ ಮಾಡಿ OTP ತಗೊಂಡು ಈಗ ಮತ್ತೆ ಸೆಕ್ಯೂರಿಟಿ ಹತ್ರ ಕೊಟ್ಟು ಹೋಗ್ಬೇಕು. ಓಯ್ ತಗೊಳ. ಹಾಂ, ಸೌಂದರ್ಯ ಸಮರ, ವಾಕಿಂಗ್ ಮಾಡೋದೆ ಅಮರ. ಕಾಲು ನೋವು ನೆನ್ನೆಯಿಂದ, ಕಾಲು ನೋವು ನೆನ್ನೆಯಿಂದ. ಯಾರಿಗೆ ಹೇಳಿ ನಾನು, ಯಾರು ಕೇಳ್ತಿರಲಿ.
OTP. ಆಯಿತು, OTP ತಗೊಂಡು ಡೆಲಿವರಿ ಡನ್ನು. ಈ ತುದಿಯಿಂದ ಆ ತುದಿ, ಆ ತುದಿಯಿಂದ ಈ ತುದಿ ನಡೆದು ಕಾಂಬೋ ಬಂದಿದೆ. ಆಲ್ಮೋಸ್ಟ್ ಅಲ್ಲೆಲ್ಲ ನನ್ನ ಡೆಲಿವರಿ ಮುಗೀತು. ಇನ್ನು ಲಾಸ್ಟ್ ಲೊಕೇಶನ್ ಇದೆ. ಲಾಸ್ಟ್ ಲೊಕೇಶನಲ್ಲಿ 3 ಪಾರ್ಸಲ್ ಇದೆ. 3 ಪಾರ್ಸಲ್ ಡೆಲಿವರಿ ಆಯಿತು ಅಂದರೆ ನಾನು ಮುಗೀತು ಕೆಲಸ. ಎಳ್ಳೀರು ದುಡ್ಡೆಷ್ಟಪ್ಪ? ದುಡ್ಡೆಷ್ಟಣ್ಣ? ಎಳ್ಳೀರು ಕುಡಿಯೋಣ ಅನ್ನಿಸ್ತೈತೆ. ಲಾಸ್ಟ್ ಲೊಕೇಶನ್ ಇವತ್ತು ಡೆಲಿವರಿ 3 ಇದೆ. 3 ಆಯಿತು ಅಂದರೆ ಮುಗೀತು. ಟೈಮ್ ಎಷ್ಟು? 2:26 ಟೈಮು. ಇದೊಂದು 3 ಮುಗಿಸ್ಬಿಟ್ರೆ ಆರಾಮಾಗಿ ನೆಮ್ಮದಿಯಾಗಿ ಮನೆಗೆ ಹೋಗೋಣ. ಇದು 3 ಪಾರ್ಸಲ್ ಇದೆ, ಒಂದೇ ಅಪಾರ್ಟ್ಮೆಂಟು. ಇದಾಯಿತು ಅಂದರೆ ಮುಗೀತು. ಇವತ್ತು ಟೋಟಲ್ ಪಾರ್ಸಲ್ 129 ಅಂದೆ. 129ರಲ್ಲಿ 4 ಪಾರ್ಸಲ್ ಡೆಲಿವರಿ ಆಗಿಲ್ಲ, 125 ಆಗಿದೆ. ಇನ್ನು 4 ಅದನ್ನ ಡೆಲಿವರಿ 4 ಪಾರ್ಸಲ್ ಡೆಲಿವರಿ ಆಗಿಲ್ಲ ಅನ್ನಲ್ಲ, ಎಲ್ಲ ಕ್ಯಾಶ್ ಆನ್ ಡೆಲಿವರಿನೇ. 4ಕ್ಕೂ 4. ಅದರಲ್ಲಿ 2 ರಿಜೆಕ್ಟ್ ಮಾಡೋಕ್ಕೆ ಹೇಳಿದ್ರು, ಇನ್ನಿಬ್ಬರು ಫೋನ್ ತೆಗಿಲಿಲ್ಲ. ವಾಪಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಅದನ್ನು ಮತ್ತೆ ನಾಳೆ ಟ್ರೈ ಮಾಡ್ತೀನಿ. ನಾಳೆ ಡೆಲಿವರಿ ಆಯ್ತು ಅಂದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಬಾಯ್, ಮತ್ತೆ ನಾಳೆ ಸಿಗೋಣ.